ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನೀಟ್ 2026 ಎಕ್ಸಾಮನ್ನು ಬರೆದು ನೀಟನ್ನು ಬರೆದು ಆಲ್ಮೋಸ್ಟ್ ಆಲ್ ಎಲ್ಲ ಸ್ಟೂಡೆಂಟ್ ತಮ್ಮ ಹಾರ್ಡ್ ಫೇಸನ್ನು ದಾಟ್ಕೊಂಡು ಇನ್ನು ರಿಸಲ್ಟಿಗೋಸ್ಕರನ ವೇಟ್ ಮಾಡತ್ತಾರಿ. ಮತ್ತು ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು, ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂದಿರ್ಬೋದು ಅನ್ನೋದೇನೈತಲ್ಲ ಬಹಳಷ್ಟು ಸ್ಟೂಡೆಂಟಿಗಾಗಿರ್ಬೋದು, ಪೇರೆಂಟ್ಸಿಗೆ ಒಂದು ಸ್ವಲ್ಪ ಕಾಮನ್ ಕ್ವಶನ್ ಆಗಿರ್ತೈತಿ. ಮತ್ತು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಒಳಗೆ ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ದು ವಿಡಿಯೋನು ಅಪ್ಲೋಡ್ ಮಾಡೇನಿ. ಮತ್ತು ಈ ವರ್ಷ ಕಟ್ ಆಫ್ ಯಾವ ರೀತಿ ಹೋಗ್ಬೋದು ನೋಡ್ಬೋದು. ನೀವು ಒಂದನೇದು ಕ್ವಶನ್ ಪೇಪರ್ ಯಾವ ಲೆವೆಲಿಗೆ ಡಿಫಿಕಲ್ಟಿ ಇತ್ತು ಮತ್ತು ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ಬೋದು, ನಿಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ನಿಂದಿರ್ಬೋದು, ಮತ್ತು ನಮ್ಮ ಕರ್ನಾಟಕದಲ್ಲಿರುವಂಥ MBBS ಸೀಟ್ಗಳು ಎಷ್ಟು ಅದಾವ ಅನ್ನೋದು ಅದರ ಬೇಸಸ್ ಮೇಲೆ ಏನೈತಲ್ಲ ಕಟ್ ಆಫ್ ಏನೈತಲ್ಲ ಡಿಸೈಡ್ ಆಗ್ತೈತಿ. ಪ್ರತಿ ವರ್ಷನೂ ಕೂಡ ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಎಷ್ಟು ಸೀಟ್ ಅದಾವ ಅಂದ್ರೆ 13,945 ಸೀಟ್ಸ್ ಅದಾವೆ. ಮತ್ತು ಏನೈತಲ್ಲ ಟೋಟಲ್ ಆಲ್ ಇಂಡಿಯಾ ಟೋಟಲ್ ನಮ್ಮ ಕರ್ನಾಟಕದಲ್ಲಿರುವಂಥ ನಂಬರ್ ಆಫ್ ಸೀಟ್ಸ್. ಮತ್ತು ಇದ್ರೊಳಗೆ ಸ್ವಲ್ಪ ಸೀಟು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೆ ಹೋಗ್ತಾವೆ ಮತ್ತು ಸ್ವಲ್ಪ ಸೀಟ್ ನಮ್ಮ KE ಕೌನ್ಸಿಲಿಂಗ್ ಏನು ನಡೆಸುತ್ತೆ ಅದರಲ್ಲಿ ಏನೈತಲ್ಲ ಸ್ವಲ್ಪ ಸೀಟ್ ಬರ್ತಾವೆ. ಲಾಸ್ಟ್ ಇಯರ್ ನೋಡ್ಬೇಕಂದ್ರೆ ನಮ್ಮ KE ಕೌನ್ಸಿಲಿಂಗ್ ಒಳಗೆ 10,229 ಸೀಟ್ಸ್ ಇದ್ದು ಮತ್ತು ಲಾಸ್ಟ್ ಇಯರು ಕೂಡ 1,277 ಸೀಟ್ಸ್ ಇನ್ಕ್ರೀಸ್ ಆಗಿದ್ದು. ಮತ್ತು ಈ ವರ್ಷನೂ ನಂಬರ್ ಆಫ್ ಗೌರ್ಮೆಂಟ್ ಸೀಟ್ ಅಂದ್ರೆ 550 ಗೌರ್ಮೆಂಟ್ ಸೀಟ್ ಅಂತೂ ಆಲ್ರೆಡಿ ಇನ್ಕ್ರೀಸು ಆಗಿದ್ದಾವೆ. ಮತ್ತು ಇನ್ನೂ ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಇನ್ಕ್ರೀಸ್ ಆಗುವ ಸಾಧ್ಯತೆಗಳು ಬಹಳಷ್ಟು ಇದೆ. ಮತ್ತು ಇನ್ನೊಂದು ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಐತಿ. ಮತ್ತು ಈ ವರ್ಷ ನಂಬರ್ ಆಫ್ ಹೊಸದಾಗಿರುವಂಥ ಕಾಲೇಜ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಅದ್ರ ಬಗ್ಗೆನೂ ಕಂಪ್ಲೀಟಾಗಿ ಏನೈತಲ್ಲ ಕ್ಲಿಯರ್ ಮಾಡ್ತಾನೆ, ಒಂದು ಸ್ವಲ್ಪ ನಿಮಗೂ ಐಡಿಯಾ ಬರ್ತೈತಿ. 500 ಮಾರ್ಕ್ಸಿಗೆ ಲಾಸ್ಟ್ ಇಯರ್ 2025 ಎಷ್ಟು ರ್ಯಾಂಕಿಂಗ್ ಇತ್ತಂದ್ರೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್. ಮತ್ತು ನೀವು 2024 ಒಳಗೆ ನೋಡ್ಬೇಕಂದ್ರೆ ಕ್ವಶನ್ ಪೇಪರ್ ಬಹಳಷ್ಟು ಈಸಿ ಇದ್ದ ಕಾರಣ 2,05,000 ಇತ್ತು. ಮತ್ತು 2023 ಒಳಗೆ 1,08,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ನೀವು ನೋಡ್ಬೋದು ಇನ್ನೊಂದು ಎಕ್ಸಾಂಪಲ್, ಇಲ್ಲಿ ನಮ್ಮ ಕರ್ನಾಟಕ ಒಳಗೆ ಕಾಂಪಿಟೇಷನ್ ಇರೋದನ್ನ 400ದಿಂದ ಇಲ್ಲಿ 450 ಮತ್ತು 500 ಮಟ್ಟ. ಇಲ್ಲಿ ಒಂದು ಸ್ವಲ್ಪ ಬಹಳಷ್ಟು ಏನೈತಲ್ಲ ಕಾಂಪಿಟೇಷನ್ ಇರ್ತೈತಿ. ಮೇನ್ ಕಾಂಪಿಟೇಷನ್ ಎಲ್ಲಿ ಇರ್ತೈತೆ ಅಂದ್ರೆ ಇಲ್ಲಿ 450ದಿಂದ 500. ಎಕ್ಸಾಂಪಲ್ಲು ಕೊಡ್ತಾನೆ. 450 ಮಾರ್ಕ್ಸಿಗೆ ಲಾಸ್ಟ್ ಇಯರ್ 1,21,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಬಂದಿತ್ತು. ಮತ್ತು 500 ಮಾರ್ಕ್ಸಿಗೆ 52,000. ಇಲ್ಲಿ ಡಿಫ್ರೆನ್ಸನ್ನು ನೀವು ಕಾಣ್ಬೋದು. ಅರೌಂಡ್ ಎಷ್ಟಿದೆ ಅಂದರೆ 17,000 ಇದೆ. ಒಂದೊಂದು ಮಾರ್ಕ್ಸಿಗೆ 1,000 ರ್ಯಾಂಕ್ ಅಂದರೂ ಕೂಡ ಇನ್ನೂ ಏನೈತಲ್ಲ ಇನ್ನೂ ಆಲ್ಮೋಸ್ಟ್ ಆಲ್ 20,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫ್ರೆನ್ಸ್ ಐತಿ. ಇದಕ್ಕಿಂತನೂ ನಿಮಗೆ ಒಂದು ಸ್ವಲ್ಪ ಸಮಾಧಾನ ಇರಲಿ ಅಂತ ಹೇಳಿ ಇನ್ನೊಂದು ಗುಡ್ ನ್ಯೂಸನ್ನು ಹೇಳ್ತಾನೆ. ಏನಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಬಹಳಷ್ಟು ಇಂಪಾರ್ಟೆಂಟ್. ಆದ್ರೆ ನಮ್ಮ ಕರ್ನಾಟಕದ ಯಾರೆಲ್ಲ ಸ್ಟೂಡೆಂಟ್ ಅದರಿ ಅವ್ರಿಗೆ ಸ್ಟೇಟ್ ರ್ಯಾಂಕಿಂಗು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಇನ್ನೊಂದೇನಂದ್ರೆ ಸ್ಟೇಟ್ ರ್ಯಾಂಕಿಂಗ್ ಒಳಗೂ ಕಾಂಪಿಟೇಷನ್ ಅಂತೂ ಜಾಸ್ತಿ ಇರ್ತೈತಿ. ನೋಡ್ಬೋದು ನೀವು ಒಂದೊಂದು ಮಾರ್ಕ್ಸಿಗೆ ಎಷ್ಟು ಡಿಫ್ರೆನ್ಸ್ ಇರ್ಬೋದತ್ತೆ ಬಹಳಷ್ಟು ಜನರಿಗೆ ಏನೈತಲ್ಲ ಡೌಟ್ ಇರ್ತೈತಿ. ಲಾಸ್ಟ್ ಇಯರ್ ಅರೌಂಡ್ ನಾನು ನೋಡಿದ ಪ್ರಕಾರ ಒಂದೊಂದು ಮಾರ್ಕ್ಸಿಗೆ 200ದಿಂದ 300 ಪೀಪಲ್ಸ್ ಇದ್ರು. ಮತ್ತು ಈ ವರ್ಷನೂ ಆ ಪೇಜ್ ನಿಮಗೇನೈತಲ್ಲ PDF KE ವೆಬ್ಸೈಟ್ದಾಗೂ ಸಿಗ್ತೈತಿ. ಅಲ್ಲಿ ಕೂಡ ಏನೈತಲ್ಲ ಚೆಕ್ ಮಾಡಿರಿ. ಆ ಪೇಜ್ ಎಷ್ಟು ಅದಾವ ಅಂದ್ರೆ 1,200 ಪೇಜ್ ಅದಾವೆ. 1,200 ಪೇಜಸ್ ಅದಾವೆ. ಚೆಕ್ ಮಾಡಿರಿ, ನಿಮ್ಗೆ ಇಷ್ಟ ಇದ್ರೆ ಚೆಕ್ ಮಾಡಿರಿ. ನನ್ನ ಮೇಲೆ ಡೌಟ್ ಇತ್ತಂದ್ರೆ ಚೆಕ್ ಮಾಡ್ಬೋದು, ನಂದೇನು ಅಭ್ಯಂತರ ಇಲ್ಲ. ಓಕೆ, ಈಗ ಡೈರೆಕ್ಟಾಗಿ ಕಟ್ ಆಫಿಗೆ ಬರೋನು. ಕಟ್ ಆಫ್ ಎಷ್ಟೈತೆ ಅಂದ್ರೆ NRI ಸೀಟಿಂದು 10 ಲ್ಯಾಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದರ್ ಸೀಟಿಂದು 12 ಲ್ಯಾಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು ಇದ್ರ ಫೀಸ್ದಂತೂ
ಬಹಳಷ್ಟು ಇರ್ತೈತಿ. ಅದಕ್ಕೆ 10 ಲಕ್ಷ ಆಲ್ ಇಂಡಿಯಾ ರ್ಯಾಂಕಿಂಗ್ ಇದ್ರೂ ಕೂಡ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟು ಓಪನ್ ಸೀಟಿಗೆ 1,05,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ನೆಕ್ಸ್ಟ್ GMPH ಇದ್ರದ್ದು 1,96,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಲಾಸ್ಟ್ ಇಯರ್ ಸುಮಾರು 406 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಮತ್ತು GMP ಸೀಟಿಗೆ 1,23,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 450 ಮಾರ್ಕ್ಸಿಗೆ. ಮತ್ತು ಈ ವರ್ಷ ಈ ಕಾಲೇಜದ ಎಕ್ಸಾಕ್ಟಾಗಿ ಪ್ರೆಡಿಕ್ಟ್ ಮಾಡೋಕ್ಕಂತೂ ಆಗಂಗಿಲ್ಲ. ಯಾಕಂದ್ರೆ ಕಾಲೇಜ್ ಟು ಕಾಲೇಜ್ ಬಹಳಷ್ಟು ವೇರಿ ಆಗ್ತೈತಿ. ಯಾಕಂದ್ರೆ ನಂಬರ್ ಆಫ್ ಗೌರ್ಮೆಂಟ್ ಸೀಟ್ ಇನ್ಕ್ರೀಸ್ ಆಗ್ಯಾವ, ಆದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಒಳಗೆ ಒಂದು 2-3 ಸಾವಿರ ಡಿಫ್ರೆನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಕಾಂಚನೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ SC ಕೆಟಗರಿದು 2,26,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 392 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 2,29,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 391 ಮಾರ್ಕ್ಸ್ಗೆ. ನೆಕ್ಸ್ಟ್ ರೂರಲ್ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಕೋಟಾದಲ್ಲಿ 2,31,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 390 ಮಾರ್ಕ್ಸ್ಗೆ ಕೊನೆಯ ಸೀಟು ಅಲಾಟ್ಮೆಂಟ್ ಆಗಿತ್ತು ಇನ್ ಸೆಕೆಂಡ್ ರೌಂಡ್. ಮತ್ತು ಈ ವರ್ಷ SC ಕೆಟಗರಿಯಲ್ಲಿ A, B, C ಅಂತ 3 ಕೆಟಗರಿಯಾಗಿ ಡಿವೈಡ್ ಆಗಿದ್ದಾವೆ. ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ನೆಕ್ಸ್ಟು ST ಕೆಟಗರಿಯಲ್ಲಿ 2,19,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 396 ಮಾರ್ಕ್ಸ್ಗೆ. ಮತ್ತು ಈ ವರ್ಷವೂ ಕಟ್ ಆಫ್ ನಿಮ್ಮ ರ್ಯಾಂಕಿಂಗ್ 2,20,000ಗಿಂತ ಕಡಿಮೆ ಇದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ ಮತ್ತು ಈ ಕಾಲೇಜಲ್ಲಿ. ನೆಕ್ಸ್ಟ್ ಯಾವುದಂದ್ರೆ ರೂರಲಲ್ಲಿ 2,26,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 392 ಮಾರ್ಕ್ಸ್ಗೆ. ನೆಕ್ಸ್ಟ್ ಯಾವುದಂದ್ರೆ ಕೆಟಗರಿ 1ನಲ್ಲಿ 98,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 466 ಮಾರ್ಕ್ಸ್ಗೆ. ನೆಕ್ಸ್ಟ್ ಯಾವುದಂದ್ರೆ 2A ಕೆಟಗರಿಯಲ್ಲಿ 92,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 470 ಮಾರ್ಕ್ಸ್ಗೆ. ನೆಕ್ಸ್ಟ್ ಕನ್ನಡ ಮೀಡಿಯಮಲ್ಲಿ 1,12,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 457 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 94,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು ಲಾಸ್ಟ್ ಇಯರ್ 469 ಮಾರ್ಕ್ಸ್ಗೆ. ನೆಕ್ಸ್ಟ್ ಯಾವುದಂದ್ರೆ 2B ಕೆಟಗರಿ ಜನರಲ್ ಮೆರಿಟಲ್ಲಿ 78,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 480 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ 3B ಕೆಟಗರಿ ಜನರಲ್ ಮೆರಿಟ್ 76,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 481 ಮಾರ್ಕ್ಸ್ಗೆ. ಮತ್ತು 3B ಕೆಟಗರಿ ಕನ್ನಡ ಮೀಡಿಯಮಲ್ಲಿ 1,13,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 456 ಮಾರ್ಕ್ಸ್ಗೆ. ನೆಕ್ಸ್ಟ್ ಅಲ್ಲಿ 3A ಕೆಟಗರಿ ಜನರಲ್ ಮೆರಿಟಲ್ಲಿ 71,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 485 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕರ್ನಾಟಕ 92,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 476 ಮಾರ್ಕ್ಸ್ಗೆ. ಜನರಲ್ ಮೆರಿಟಲ್ಲಿ ಸುಮಾರು 71,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಲಾಸ್ಟ್ ಇಯರ್ ಸುಮಾರು 485 ಮಾರ್ಕ್ಸ್ಗೆ. ಮತ್ತು ಕಲ್ಯಾಣ ಕರ್ನಾಟಕ ಜನರಲ್ ಮೆರಿಟಲ್ಲಿ 88,000 ಆಲ್ ಇಂಡಿಯಾ ರ್ಯಾಂಕಿಗೆ ಸುಮಾರು 473 ಮಾರ್ಕ್ಸ್ಗೆ ಕೊನೆಯ ವರ್ಷ ಸೀಟ್ ಸೆಕೆಂಡ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಕನ್ನಡ ಮೀಡಿಯಮಲ್ಲಿ 95,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 468 ಮಾರ್ಕ್ಸ್ಗೆ. ಮತ್ತು ರೂರಲಲ್ಲಿ 84,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು, ಸುಮಾರು 476 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕರ್ನಾಟಕ 1,01,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 1,01,000ಗೆ
464 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಇದು ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಿನ ಕಟ್ ಆಫ್ ಆಗಿರುತ್ತೆ. ಮತ್ತು ನಿಮ್ಗೆ ನೆಕ್ಸ್ಟ್ ಯಾವ ಕಾಲೇಜಿದು ವಿಡಿಯೋ ಮಾಡ್ಬೇಕಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.